ನೇ ಮಗ ನಂದಿನಿ ನಂದಿನಿ ಯಾಕೆ ಮಗ ಫೋನ್ ಮಾಡ್ಬಿಟ್ಟು ಮಾತು ಆಡ್ತಿಲ್ಲ ಕತಿಯೂ ಆಡ್ತಿಲ್ಲ ಏನಾಯ್ತನೆ ಮಗ ನಂದಿನಿ ಕಟ್ಕಿಟ್ ಮಾಡ್ಬಿಟ್ಲ ಕಣ್ಣಲ್ಲ ನಂದಿನಿ ನಂದಿನಿ ಮಗ ನಂದಿನಿ ಯಾಕವ ಸಪ್ಪಿದ್ದಿ ಏನಾಯ್ತು ಅವ್ವ ನಾನು ಏನಾಗಬಾರ್ದು ಅನ್ಕೊಂಡಿದ್ದ ಆಗೋಯ್ತು ಕಣವ ನೇ ಮಗ ನಂದಿನಿ ಏನೇನು ಹೇಳಿ ಗಾಬರಿ ಮಾಡ್ಬಿಡಕಣ್ಣೆ ಏನಾಯ್ತವ ಮಗ್ಲೆ ನಂದಿನಿ ಯಾಕವ ಯಾಕಂಗ ಆಡ್ತಿದ್ದಿ ಏನಾಯ್ತವ ಅಬ್ಬ ಬಾಯಿಲಿ ಹೇಳನೆ ಏನಂತ ಹೇಳನವ ನನ್ನ ತಲೆ ಮೇಲೆ ಎಲ್ಲ ಸೇರ್ಕ ಚಪ್ಪಡಿ ಕಲ್ಲಿ ಎಳೆದ್ಬಿಟ್ರು ತಾಕೋ ನನ್ನ ತಲೆ ಮೇಲೆ ಎಲ್ಲ ಸೇರ್ಕ ಚಪ್ಪಡಿ ಕಲ್ಲಿ ಎಳೆದೇ ಬಿಟ್ರು ಕಣವ ನನಗೆ ಭಾರಿ ಬೇಜಾರಾಯ್ತದೆ ನೀ ಮಗ ನಂದಿನಿ ಏನಾಯ್ತವ ಹೇಳವ ನನಗೆ ಇಲ್ಲೇ ಕೂತ್ಕೊಂಡು ಕೈ ಕಲ್ಲ ನಡುತ್ತಾ ಕೂತವೆ ಏನಾಯ್ತು ಮಗ ಯಾಕವ ನಿನ್ನ ಸೂರ್ಯನಾರು ಅನ್ನ ಅವ್ರೇನಾರು ಅನ್ನದಿರ್ಲಿ ಅದೇ ಯಾಕನವ ರುಕ್ಮಿಣಿ ಇಲ್ವಾ ಹೇಳಿಗ ಬಂದ್ರೆ ಸರಿಯಾದ ಕೆಲಸ ಮಾಡ್ತೀನಿ ಅವಳಿಗೆ ಏನಾರು ಬಂದ್ಲ ಇಲ್ಲ ಏನಾರು ಮಾಡಿದ್ಲು ಹೇಳು ಬರ್ತೀನಿ ಜಾಡಿಸಿ ಒದ್ದಿ ಮನೆಯಿಂದ ಹೊರಗಾಕ್ತೀನಿ ಹ್ಞೂ ಆಗ್ತದೆ ಮನೆಯಿಂದ ಹೊರಕ್ಕೆ ನಾನು ಗೊತ್ತಿಲ್ವ ನೀನು ಹಾಕೋದು ಅವ್ವ ಅದೇ ಕಣವ ರುಕ್ಮಿಣಿ ಇಲ್ವಾ ಅವಳು ಬಸ್ರಿ ಆಗ್ಬಿಟ್ಟವಳೆ ಕಣವ ನಿಮಗ ಏನು ಹೇಳ್ತಿದ್ದಿ ತಮಾಸೆ ಮಾಡ್ತಿದ್ದೀಯಾ ಹ್ಞೂ ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ ನೋಡು ಅದಕ್ಕೆ ನಿನ್ನ ಜೊತೆ ತಮಾಸೆ ಮಾಡ್ತಾ ಕೂತ್ಕೊತೀನಿ ಹೇಳು ಚಂದ ನೋಡಿ ಹೇಳು ಚಂದವ ನನಗಿಲ್ಲಿ ಹೊಟ್ಟೆ ಚೂರು ಅಂತ ಬೈತಾ ಕೂತದೆ ನೀನು ಹೇಳಿನುವೆ ಅವಳು ಈಗ ದೇವಸ್ಥಾನಕ್ಕೆ ಹೋಗವ್ರೆ ಮೇರೆ ಯಾಕೆ ಅಲ್ಲಿ ಏನ ದೇವಸ್ಥಾನಕ್ಕೆ ಅಲ್ಲಕ್ಕ ನಿಮಗೆ ಯಾಕೆ ಕಳಿಸ್ತೀನಿ ನೀನು ಜೊತೆಗೆ ನೀನು ಹೋಗ್ಬೇಕು ತಾನೆ ನಾನು ಯಾಕೆ ಹೋಗೋಣ ಕದ್ರು ನಾನು ಬರೋಕ್ಕಿಲ್ಲ ಹೋಗಿ ಅಂದೆ ನಾನು ಹೋಗ್ಬಿಟ್ಟು ಅವ್ರು ಖುಷಿಯಾಗಿರ್ಲಿ ನಾನು ಅವ್ರ ಮುಂದೆ ಹೋಗ್ಬಿಟ್ಟು ಕಣ್ಣಿಟ್ಟಿಸ್ತಾ ನಿಂತ್ಕೊತೀನಿ ದೇವರು ಭಾರಿ ಮೋಸಕನವ ನನ್ನ ಮಗ ಸಾಯಿಸ್ಬಿಟ್ಟು ಅವಳಿಗೆ ಮಗ ಕೊಟ್ಬಿಡ್ತು ನನಗೆ ಎಷ್ಟು ದುಃಖ ಆಯ್ತದೆ ಗೊತ್ತವ ನೀನು ಇಲ್ಲ ಈಗ ನೀನಾರು ಹತ್ರದಲ್ಲಿದ್ದರೆ ಸಮಾಧಾನನಾರು ಮಾಡುವೆ ಏನು ಮೆರೀತಾ ಕೂತವಳೆ ಅಲ್ಲಿ ಏನು ಹೆಂಗೂ ಹಾಲಾಡ್ತಾಳೆ ಗೊತ್ತಾ ಏನು ನೀರು ಇಕ್ಕೊಂಡು ರೆಡಿಯಾಗಿದ್ದೇನು ಹೊಸ ಬಟ್ಟೆ ಇಕ್ಕೊಂಡಿದ್ದೇನು ಆಮೇಲೆ ಪಾಯಸ ಸೂರ್ಯವ್ರಿಗೆ ಹೆಸ್ರು ಬೇಳೆ ಪಾಯಸ ಇಷ್ಟ ಅಂದ್ಬಿಟ್ಟು ಹೆಸ್ರು ಬೇಳೆ ಪಾಯಸ ಮಾಡ್ಕೊಂಡು ಆಮೇಲೆ ಜಾಮೂನೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕೂತಿದ್ಲು ನಾನೆಲ್ಲ ಹಬ್ಬಗಿಬ್ಬುವೇನು ಅಂತ ನಾನಂದರೆ ಒಂದು ಚೂರ್ನು ಬಾಯಿನ ಬಿಟ್ಟಿಲ್ಲ ಏನೂ ಇಲ್ಲ ಆಮೇಲೆ ಹೇಳ್ತಾಳೆ ನನ್ನ ಬಸ್ರಿ ಅಂತ ಅಲ್ಲ ಕಣವ ಈಗ ನಾನು ಏನು ಮಾಡೋಣವ ಮೋಸ ಆಗೋಯ್ತು ಕಣವ ನನಗೆ ಸೂರ್ಯ ಅವರು ಯಾವಾಗ ನೋಡಿದ್ವಿ ಸಂಜೆ ಗಂಟೆ ರುಕ್ಮಿಣಿ ಅಂತ ಸಾಯ್ತಾ ಇರ್ತಾರೆ ಅವ ನನ್ನ ಗಂಡ ಅಲ್ವ ಅವನು ಯಾಕವ ರುಕ್ಮಿಣಿ ಜೊತೆಗೆ ಸಾಯ್ತಾ ಇದ್ದಾನೆ ಸಂಜೆ ಗಂಟೆ ನಂಗೆ ನೋಡೋಕ್ಕಾಯ್ತೆ ಇಲ್ಲ ನನ್ನ ಕಣ್ಣಲ್ಲಿ ನೀ ಮಗ ನನಗೆ ಗೊತ್ತು ಕಣ್ಣೆ ಗೊತ್ತು ಅಲ್ಲ ಅವಳೆಲ್ಲ ಬಿತ್ತರಿ ಸರಿಯಾದವಳಲ್ಲ ಕಣ್ಣೆ ಸರಿಯಾದವಳಲ್ಲ ನನಗೆ ಯಾವತ್ತೋ ಗೊತ್ತು ಮಾಟ್ಕಾತಿ ಮುಂದೆ ನೋಡಾಕಂಗಿರೋದು ಅಷ್ಟೇ ಹುಟ್ಟು ಮಾಟ್ಕಾತಿತ್ತು ನನ್ನ ಸಾಂತಿ ಮುಂದೆ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟು ಯೋಚನೆ ಯಾವ್ದಾರು ಹಚ್ಚ ಕಡೆ ದೇವಸ್ಥಾನಕ್ಕೆ ಹೋಗಿದ್ದು ಒಂದು ಪೂಜೆ ಮಾಡಿಸ್ಕೊಬತ್ತೀನಿ ನಿನ್ನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಒಂದು ತಡೆ ಹೊಡ್ಸ್ಕೊಬತ್ತೀನಿ ಇರು ನಿಮ್ಗೆ ಬೆಣ್ಣು ಮಂತ್ರಿಸ್ಕೊಂಡು ಅವಳು ನಿಂತ ತಿರುಗು ನೋಡಬಾರ್ದು ಅಲ್ಲೆಯ ಬೇದಿ ಒಂದಿಗೆ ಹಲ್ಲೆ ನಿಗ್ರಕಬೇಕು ಹಂಗೆ ಮಾಡ್ತೀನಿ ಅವಳಿಗೆ ದರ್ದು ನನ್ನ ಸಾತಿ ನನ್ನ ಮಗಳು ನಿಮ್ಗೆ ಕಿತ್ಕೊಂಡಿದ್ದಲ್ಲ ಅವಳು ಹೇಗ್ತಿದ್ದು ಬೆಂಕಿ ಹಾಕ ಮೊಲ್ಲಕ್ರು ಬರ ಹೋಗೋಗ್ತಾರೆಯ ಕಾರ್ಗಿರೋ ಆಕ್ಸಿಡೆಂಟ್ ಆಗಿ ಅಲ್ಲಿ ನಿಗ್ರಕಳ ಮುಂದೆ ಹಿಂಗಾಗಿರೋದು ಲೋಪರ್ ಮುಂಡೆ ಕಿತ್ತೋದನ್ನ ಸಾತಿ ನನ್ನ ಮಗಳು ಸಂತೋಷನೇ ಕಿತ್ಕೊಬಿಟ್ಲಲ್ಲ ಕಿತ್ಕತ ಗಂಡ ಹಿಡ್ತಿದ್ದು ಜಗಳ ಬೋಯ್ತದೆ ಹೋಯ್ತದೆ ಅದನ್ನೇ ಬಂಡವಾಳ ಮಾಡ್ಕೊಂಡು ನನ್ನ ಹುಲಿನ ಸಾವುಕಾರನ ಮದುವೆ ಆಗ್ಬಿಟ್ಟು ಮೆರಿತಾ ನಿಂತಿದ್ದಾಳೆ ದರ್ದು ನನ್ನ ಹಾಟ್ಕೊಳ್ಗಿತ್ತಿ ಲೋಪರ್ ಮುಂಡೆ ಬತ್ತೀನಿ ಇರ್ನೆ ಮಗ ಮಾಡ್ತೀನಿ ಅವಳುಗಳ ಗತಿ ಕಾಣಿಸ್ತೀನಿ ಕತೆ ನೀ ತಲೆ ಕೆಡ್ಸ್ಕೊಬಿಡ ಸುಮ್ಮನೆ ನೀನು ಯಾಕೆ ಹತ್ತಿ ಮಗ ನಂದಿನಿ ನೀನು ಯಾಕತ್ತಿ ಓಹೋ ಬಸ್ರಿ ಆತಷ್ಟಪ್ಪ ಏನೋ ನೀನು ನೀನು ಮನೆಯ ಸೊಸೆ ಇಲ್ದನೆಯ ಹಂಗೆ ಇದ್ಬಿಟ್ಟಿಯಾ ಹಾಂ ಅದು ಯಾಕಂಗೆ ಆಡ್ತೈತಿ ಆದ್ರೆ ಆಯ್ತಾಳು ತಕೋ ಕೂಸಿ ಎತ್ತಾಕ್ತಾನೆ ಆಗ ನೋಡ್ಕೊಳಕಾಯ್ತದೆ ಓ ನೀನು ಬಸ್ರಿಯಾಗಿದೆ ನೀ ಕೂಸಿ ಎತ್ಬಿಟ್ಟ ಹಾಂ ಸುಮ್ಮನಿರ್ನೆ ನೀ ತಲೆ ಕೆಡ್ಸ್ಕೊಬೇಡ ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಹುಚ್ಚುಚ್ಚಿನಂಗೆ ಆಡಬೇಡ ಸುಮ್ಮನಿರು ಅಲ್ಲ ಏನು ಎಳೆ ಮಗ ಅದಕ್ಕೆ ಒಂದಿಷ್ಟೇ ಒಂದು ಅಷ್ಟು ಔಷಧಿ ಕೊಟ್ಟರೆ ಅಲ್ಲೇ ಗೊಟ್ಟಕ್ಕಂತದೆ ಇಷ್ಟು ಯಾಕಿಂಗ್ ಜೊತೆ ಮಾಡ್ತಿದ್ವಿ ಒಂದು ಸೆಕೆಂಡ್ ಕೆಲಸ ಉನ್ಗಳಿಗೆ ಊಟನಿಲ್ಲ ಅನ್ಸ್ಬೋದು ಅದನ್ನ ಏನು ಹೊಟ್ಟೆಗಿರ ಕೂಸ್ಗೆ ಹೆಂಗೆ ಆಡ್ತಾ ಕೂತಿದ್ಯಲ್ಲ ಇಷ್ಟು ದೊಡ್ಡವಳಾಗಿ ಇದ್ಕೊಂಡು ಒಂಚೂರು ಗೊತ್ತಾಯ್ತಿಲ್ವಾ ಏನಾರು ಒಂದು ಉಪಾಯ ಮಾಡ್ತೀನಿ ಅವಳಿಗೆ ನೀನೇನು ಕಷ್ಟ ಅನುಭವಿಸಿದಿ ಕೂಸಿಲ್ದಾನೆ ಹೆಂಗೆ ಅವಳು ಅನುಭವಿಸ್ಬೇಕು ಕಣವ ಅದನ್ನೇ ಕೇಳ್ತಿರೋದು ನನಗೆ ಎಷ್ಟು ಕಷ್ಟಪಟ್ಟಿನಿ ನಾನು ಕೂಸು ಕಟ್ಕೊಂಡು ಅಷ್ಟು ಅನುಭವಿಸ್ಬೇಕು ಕಣವ ಅವಳು ಹಂಗೆ ಏನಾರು ಮಾಡವ ನಾನು ಒಬ್ಬಳೆ ಯಾಕವ ಕಷ್ಟ ಅನುಭವಿಸ್ತಾನೆ ಹೇಳು ನೀನು ಯಾಕೆ ಅನುಭವಿಸಿ ನೀನು ಯಾಕೆ ಅನುಭವಿಸಿ ಅವಳುವೇ ನಿನಗಿಂತ 100ರಷ್ಟು ಅನುಭವಿಸ್ಬೇಕು ಕಣ್ಣೆ 100ರಷ್ಟೇನು 1000 ಪಟ್ಟು ಅನುಭವಿಸ್ಬೇಕು ಕಣ್ಣೆ ಹಂಗೆ ಮಾಡ್ತೀನಿ ಇರ್ನೇ ನೀನು ತಲೆಗೆಲ್ಲ ಕೆಡ್ಸ್ಕೊಬೇಡ ಒಟ್ಕೊಂಡ ಇಲ್ಲ ಕಣವ ನಾನಿನ್ನು ಏನು ಊಟ ಮಾಡಿಲ್ಲ ಅದೇ ಸೂರ್ಯವ್ರು ಬಂದಮೇಲೆ ಊಟ ಮಾಡೋದು ಅಂದ್ಬಿಟ್ಟು ಚಪಾತಿ ಅನ್ನ
ಆಮೇಲೆ ಟೊಮೆಟೊ ಗೊಜ್ಜನೆಲ್ಲ ಮಾಡಿ ರೆಡಿ ಮಾಡಿದ್ದೆ. ಅವರು ದೇವಸ್ಥಾನಕ್ಕೆ ಹೋದ್ರಲ್ಲ, ಇನ್ನು ಸೂರ್ಯವ್ರು ಬಂದಿಲ್ಲ. ನೇ ಮಗ, ಸೂರ್ಯ ದೇವ್ರಂತ ಮನ್ಸಕಣ್ಣೆ ನನಗೆ ಗೊತ್ತಿಲ್ಲ ಬಂಬುದ್ದಿ. ಇವಳು ಮಾಟ ಮಂತ್ರ ಮಾಡಿ ತನ್ನ ಕಡೆಗೆ ಸೆಳ್ಕೊಬಿಟ್ಲು ಕತೆ. ಇವಳು ಅಂತಿಂತವಳಲ್ಲ, ಸಾಮಾನ್ಯದವಳಲ್ಲ ಇವಳು. ಹ್ಞೂ, ಸಾಮಾನ್ಯದವಳಲ್ಲ. ಸೂರ್ಯನ ಬುಟ್ಟಿಗೆ ಹಾಕಬಿಟ್ಲು. ನಿಮ್ಮ ಅತ್ತೆ ಮಾವ ಮೂಗು ಬಸವರಂಗಿದ್ರು, ಅವ್ರನ್ನೆಯ ನಿನ್ನ ಮೇಲೆ ಎತ್ತು ಕಟ್ಬಿಟ್ಲು ಅಂತ ಕಿತ್ತೋದ್ಲ ಅವಳಿ ಕತೆ. ಇವಳು ಗೊತ್ತಿ ಕಾಣಿಸ್ತೀನಿ ನನಗೆ. ಅಲ್ಲೆಲ್ಲ ಹಸಿಟಾಯ್ತಾ ಕೂತವೆ. ಅವಳು ನೆನ್ಸ್ಕೊಂಡ್ರೆ ಏನೋ ಹೊಟ್ಟೆಲಿ ಬೆಂಕಿ ದಗದಗ್ನೆ ಹುರಿತಾ ಕೂತದೆ. ನೀನೆನ್ನೆ ಮಗ ತಡ್ಕೊಂಡಿದ್ದಿ? ಯಾಕೆ ಹೇಳು? ಏನೋ ಬೆಂಕಿ ಎತ್ಕ ಉರಿತದೆ ಅಂದರೆ ಅದು ಆರೋಗ್ಯಕ್ಕೆ ಒತ್ತು ಬಂದದೆ ಅಂತ ಅವಳು ಎಷ್ಟು ಖುಷಿ ಆಗವಳೆ, ಅಷ್ಟುವೇ ಅನ್ಭವಿಸ್ತಾಳೆ. ನೀನು ತಲೆ ಕೆಡ್ಸ್ಕೊಬೇಡ ಕಣೆ ಮಗ, ಈ ತಲೆ ಕೆಡ್ಸ್ಕೊಬೇಡ. ಅವ ನಾನು ಏನು ಮಾಡೋಣಪ್ಪ, ನಾನು ಇಲ್ಲಿ ದುಃಖ ಪಡ್ತಾ ಕೂತಿದ್ರೆ ಅವಳು ಅಲ್ಲಿ ಕಿಸ್ಕೊಂಡು ಅದು ಇದು ತಿನ್ಕೊಂಡು ಸ್ವೀಟ್ ತಿನ್ಕೊಂಡಿರ್ತಾಳೆ ಕಣವ. ನಾನು ಎಷ್ಟು ಕಷ್ಟಪಡ್ತೇನೆ ಗೊತ್ತಪ್ಪ. ನನಗೆ ಅದೆಲ್ಲ ನೋವು ಬಿಟ್ಕೊಂಡು ಬದುಕ್ತಾವನಿ. ಅವಳು ನನ್ನ ಕಣ್ಣು ಮುಂದೆ ಓಸಿ ಖುಷಿಯಾಗಿ ಓಡಾಡೋಕ್ಕಿಲ್ಲ ಕಣವ. ಸದ್ಯಗಟ್ಟ ಸೂರ್ಯವ್ರು ಏರಿ ಅನ್ಕೊಂಡು ಅವ್ರು ನಾನು ಒಬ್ರಿಗೆ ಅಲ್ವ ಗಂಡ. ನೀನು ಕೇಳಲಿಲ್ಲ ಬಂದ್ಬಿಟ್ಟು. ನಾನು ನನ್ನ ಗಂಡ ಚೆನ್ನಾಗಿರ್ಲಿ ಅಂತ ಅವಳನ್ನ ಮನೇಲಿ ಇರ್ಸ್ಕೊಂಡ್ರೆ ಅವಳು ನನ್ನ ಗಂಡನ ದೂರ ಮಾಡಕ್ಕೆ ನೋಡ್ತಾವಳೆ ಕಣವ. ನನಗೆ ಯಾಕೋ ಹೊಸಿ ಎದುರಿಕೆ ಐತಿಲ್ಲ. ಸೂರ್ಯವರು ನಾನೆಲ್ಲರೂ ಮರ್ತ್ಕಿರ್ತ್ಕೊಬಿಟ್ಟಾರ ಏನು ಎತ್ತ ಅಂತ. ನಾ ಸೂರ್ಯವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ಬಿಡ್ತೀನಿ ಅವ. ಏನು ಮಾಡೋಕ್ಕೂ ರೆಡಿ ಕಣವ ನಾನು. ನನಗೆ ಸೂರ್ಯವ್ರು ಮುಖ್ಯ ಅಷ್ಟೇ. ನಂಗೆ ಬೇರೆ ಏನು ಬೇಕಾಗಿಲ್ಲ, ಯಾರೂ ಲೆಕ್ಕಕ್ಕೂ ಇಲ್ಲ, ನನ್ನ ಜಮಕ್ಕೂ ಇಲ್ಲ ಅಷ್ಟೇ. ಏನು ಬೇಕಾದ್ರೂ ಮಾಡ್ತೀನಿ ಸೂರ್ಯವ್ರಿಗೋಸ್ಕರ. ಇದೇ ನಾನು ಮಾತಾಡೋದು ಅಷ್ಟೇ, ಇದೇ ನನ್ನ ನಿರ್ಧಾರ. ನಾನೆಲ್ಲ ಸೂರ್ಯವ್ರಿಗೋಸ್ಕರ ಸುಮ್ಮನೆ ಇದ್ದಿದ್ದು ಇಷ್ಟು ದಿವಸ ಅಷ್ಟೇ. ಏನೇ ಮಾಡಿದ್ರು ನಾನು ಅವ್ರಿಗೋಸ್ಕರನೇ ಮಾಡೋದು. ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಹೋಗ್ಲಿ ಊಟ ಮಾಡ್ತಾ ನಿಮಗ ಎಲ್ಲಿ ಹೊಟ್ಟೆ ಎಸ್ತದ್ನೆ. ಆಮೇಲೆ ಉಂಡ್ಬಿಟ್ಟು ಮನೆ ಕಡೆ ಅನ್ಕೊಂಡೆ. ಈ ಥರ ಹೇಳ್ತಾ ಕೂತಿದ್ಯಲ್ಲ, ಎಲ್ಲಿ ಹೊಟ್ಟೆ ಎಸ್ತದು? ಊಟ ಬೇಡ, ಏನು ಬೇಡಕತ್ತೆ. ನನ್ನ ಮಗಳಿಗಿಲ್ದಿರ ನೆಮ್ಮದಿ, ನನ್ನ ಮಗಳಿಗಿಲ್ದಿರ ಊಟ ನನಗೆ ಆತಿಕ್ನೆ. ಇವತ್ತಿಂದ ನೋಡ್ಕಣೆ, ನಿದ್ದೆ ಮಾಡಿದ್ರು ಸಿಕ್ಕಿಲ್ಲ, ಒಟ್ಟಿಗೆ ತಿಂದ್ರೂ ಸಿಕ್ಕಿಲ್ಲ, ನಾನು ಹಂಗೆ ಜೀವ ಬಿಟ್ಟು ಸಿಕ್ಕಿಲ್ಲ ಕಣ್ಣೆ. ಅವ್ಳಿಗೆ ಮಾತ್ರ ಕೂಸು ಹಾಕ್ಬಾರ್ದು. ಹಂಗೆ ಮಾಡೋ ಜವಾಬ್ದಾರಿ ನಂದು. ನೀನು ತಲೆ ಕೆಡ್ಸ್ಕೊಬೇಡ. ಯಾರು ಏನಾರು ಆಗಲಿ, ಊರೇ ಮುಳುಗೋಗ್ಲಿ, ನೀನು ಮಾತ್ರವ ನಿನ್ನ ಪಾಡು ನೆಮ್ಮದಿಯಾಗಿರ್ನೆ ಅಷ್ಟೇ. ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರೋದು ಕಲಿ ನೀನು. ನಾನಿಲ್ವಾ ನಿನ್ನ ಕಷ್ಟಕ್ಕೆ ಆಗಲಿ ಸುಖಕ್ಕೆ ಆಗಲಿ ನಾನು ಬರ್ತೀನಿ ಕಣ್ಣೆ ಮಗ. ನಾನು ಇವನಿ ಏನಾರು ಕಷ್ಟ ಇದ್ದರೆ ಹೇಳ್ಕೊ ನನಗೆ. ನೀನು ಸುಖ ಗಿಕ್ಕ ನನಗೆ ಬೇಡಕತ್ತೆ. ನಿನ್ನ ಸುಖ ನೀನು ಮಡಿಕೋ. ಕಷ್ಟ ಏನಾರು ಇದ್ರೆ ಹೇಳು, ನಾನು ಬಗೆಹರಿಸ್ಕೊಟ್ಟನು. ನೀನು ತಲೆ ಕೆಡಿಸ್ಕೊಬೇಡ. ನಾನು ನಿಂತಿರ್ತೀನಿ ನಿನ್ನ ಕಷ್ಟದಲ್ಲಿ ಯಾವಾಗಲೂ. ಎದ್ರುಕೊಳಕ್ಕೆ ಹೋಗ್ಬೇಡ ನೀನು, ಎದ್ರುಕೊಳ ಮಾತೇ ಅನ್ಬೇಡ ನೀನು. ಯಾರ ಮಗಳು ನೀನು? ನನ್ನ ಮಗಳು ನೀನು. ಕಣ್ಗೆ ನೀರು ಹಾಕ್ಬೇಡ ನೀನು, ಒರೆಸ್ಕೊ. ಓ ಇವೆಲ್ಲ ಇದ್ದಿದ್ದೆ ಯಾಕತ್ತೆ? ಹಿಂಗೆ ಕಲ್ತಾ ಕೂತ್ಕೊಂಡ್ರೆ ಆದದ? ಹೊಳ್ತಾ ಕೂತ್ಕೊಂಡ್ರೆ ಆದದ? ಏನು ಗೊತ್ತಾಯ್ಕಿಲ್ವ ನಿನಗೆ? ಓ ಚೆನ್ನಾಗಿ ನೀ ಎಳೆ ಮಗಿನಂಗೆ ಆಡ್ತಾ ಕೂತವಳೆ. ಹೊಳ್ತಾವ ಕಣ್ಣೀರು ಸುರಿಸ್ತಾವ. ಸುಮ್ಮನೆ ಹೋಗು, ಅಟ್ಕೊಂಡು ಹೋಗು. ಅವನು ಬರೋವತ್ತಲ್ಲಿ ಅಲ್ಲಿ ಇಲ್ಲಿ ತಿನ್ಕೊಬತ್ತಾರೆ ನಾಯಿಗಳ ಥರ. ನೀನು ಹಸ್ಕೊಂಡು ಬಿತ್ಕೊಂಡಿದ್ಯಾ? ನಿನ್ನ ಹೊಟ್ಟೆಯ ನಿನ್ನ ಜೀವ ನೀನು ಸಾಕಾಳತ್ ಕಲಿ. ನೀನು ಚೆನ್ನಾಗಿದ್ರೆ ಸೂರಿ ಆಗಲಿ ಆ ರುಕ್ಮಿಣಿ ಆಗಲಿ ನಾನಾಗಲಿ ಮೊದಲು ನಿನ್ನ ಜೀವ ನೀನು ನೋಡ್ಕೊ ಆಯಿತಾ? ಆಮೇಲೆ ಸೂರಿ ನಿನ್ನ ಗಂಡನ ಸಿ ನೋಡ್ಕೊ. ಬಿತ್ತರಿ ಮುಂಡೆ ಒಳಗೊಂದು ಗತಿ ಕಾಣಿಸ್ತೀನಿ ಕತೆ. ಯಾವುದೂ ನಾನು ಆ ಥರ ಕೇಳ್ತೀನಿ ಆಯಿತಾ? ಏನೋ ಒಂದು ಹೇಳಬೇಕು ನಿನಗೆ, ಈಗೆಲ್ಲ ಹೇಳೋಕ್ಕಾಯ್ಕಿಲ್ಲ. ಒತ್ತರನಾಗಿ ಹೇಳ್ತೀನಿ ಏನೇನು ಮಾಡಬೇಕು ಉಪಾಯನೆಲ್ಲ ಮಾಡಿಬಿಟ್ಟು ಬೆಳಗ್ಗೆ ಯಾವುದು ತಿಳಿಸ್ತೀನಿ. ಮನೆಗೆ ಹೊಂದ್ಬಿಟ್ಟು ನನಗೆ ಈಗ ನಿದ್ದೆನೂ ಬರೋಕ್ಕಿಲ್ಲ, ಏನು ಬರೋಕ್ಕಿಲ್ಲ. ಹಂಗೆ ಆಗದೆ ತಲೆ ಕೆಟ್ಟು ಚಿಟ್ಟಿಡ್ತದೆ. ನಾನೇ ಯಾಕೆ ನನ್ನ ಮಗಳು ಫೋನ್ ಮಾಡಿಬಿಟ್ಟು ಮಾತಾಡ್ತಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾರೆ. ಈ ಥರ ಆಗಿದ್ದದ ಕತೆ, ಈ ಥರ. ಅಯ್ಯೋ ಕನ್ಸು ಮನ್ಸಲ್ಲಿ ಒಂದು ಕಾಣಿಸ್ತಿಲ್ಲ ಈ ಥರ ಆಯ್ತದೆ ಅಂತ. ತಲೆ ಕೆಡ್ಸ್ಕೊಬೇಡಕಂಡೆ ಮಗ, ತಲೆ ಕೆಡ್ಸ್ಕೊಬೇಡಕತ್ತೆ. ಸರಿ ಕಣವ, ಸರಿ ಮಾಡ್ತೀನಿ. ಹುಷಾರು ಕಣೆ ಮಗ. ನೇ ಹುಚ್ಚುಚ್ಚಿ ಹಂಗಾಡಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಬಿಟ್ಟು ಆಮೇಲೆ ನಿನ್ಗೇನಾರು ಆದರೆ ನಾನು ಇರೋಕ್ಕಿಲ್ಲ. ಆಮೇಲೆ ಆಗಳಿಗೆ ನಾನು ನಿಗ್ರಕೊಬಿಡ್ತೀನಿ. ಬಿಡ್ತು ಅನ್ನು ಏನು ಮಾತಾಡ್ತೈತಿ ನೀನು? ಮತ್ತೆ ನನಗೋಸ್ಕರನೂ ಸುಮ್ಮನಿರು. ಆರಾಮಾಗಿ ಮನಿಕೋ. ನಾನು 3 ದಿವಸ ಬರ್ತೀನಂತೆ. ಏನು ಬೇಡಕತ್ತೆ, ಸುಮ್ಮನಿರು. ಯಾವುದಕ್ಕೂ ಬೆಳಗ್ಗೆ ಫೋನ್ ಮಾಡ್ತೀನಿ. ಸರಿ ಮಡ್ಗನ ಮಗ, ಸರಿ ಮಡ್ಗು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.